ಸಂಗೆ ಆಟೋ ಹೊಟ್ಕೊಂಡಾಯ್ತು. ತಿರುಪುರ ಗೊಂಡಮ್ ಟೆಂಪಲ್ ನೋಡ್ಕೊ ಬಂದ್ಬಿಡೋಣ. ಏನು ಬೈ ಎಷ್ಟೊಂದು ಬಿಸಿಲೈತೆ, ಹೆವಿ ಬಿಸಿಲು ಬಿಸಿಲು ಬಿಸಿಲು, ಸೆಕೆ ಸೆಕೆ, ಟೆಂಪ್ರೇಚರ್ ವೆರಿ ಹೈ ಟೆಂಪ್ರೇಚರ್. ಲ್ಯಾಂಗ್ವೇಜ್ ಗೊತ್ತಿಲ್ಲ ಕನ್ನಡ. ತಿರುಪುರ ಗೊಂಡಮ್ ಅನ್ನೋದು ಟೆಂಪಲ್ ಇದೆ. ಅದು ಸಿಟಿಯಿಂದ 8 ಕಿಲೋಮೀಟರ್ ಆಗುತ್ತೆ. ಅಲ್ಲಿಗೆ ನಾವು ಆಟೋದಲ್ಲಿ ಹೋಗ್ತಾ ಇದ್ದೀವಿ. ಅದನ್ನು ನೋಡ್ಬರೋಣ ಅಂತ. ಆಟೋದಲ್ಲಿ ಬಂದರೆ ನೋಡಿ ಗೊಂಡಮ್ ಟೆಂಪಲ್ಗೆ ಬಂದಿದ್ದೀವಿ. ಸುಬ್ರಹ್ಮಣ್ಯ ಟೆಂಪಲ್ ಅಂತೆ. ನಾನು ನೋಡ್ತಾ ಇದ್ರೆ ಇದನ್ನು ಯಾವ್ದು ನೆನಪಾಗ್ತಾ ಇದೆ ಗೊತ್ತಾ ಗಾಯ್ಸ್? ಚಿತ್ರದುರ್ಗ ನೆನಪಾಗ್ತಾ ಇದೆ. ಆ ಥರ ಇದೆ ಬಂಡೆ ಕಲ್ಲು ನೋಡಿ, ಅಲ್ಲಿ ಮೇಲೆ ಕಾಣ್ತಾ ಇದೆಯಾ ಬಂಡೆ. ಆ ಬಂಡೆ ಹತ್ಬೇಕು. ಈಗ ಬೇರೆ 11 ಗಂಟೆ ಆಗಿದೆ. 11:45 ಆಯಿತು ಗಾಯ್ಸ್. 12 ಗಂಟೆ ಆಯಿತು. 2 ಗಂಟೆಗೆ ಟ್ರೈನ್ ಇದೆ. ಅದು ಬಂದು ಕ್ಯಾಚ್ ಮಾಡಬೇಕು ಅಂದರೆ ಇದನ್ನು ಬೇಗ ಮುಗಿಸ್ಬೇಕು. ಸಂಗಣ ಸ್ವಲ್ಪ ಬ್ಯುಸಿ ಇದ್ದಾನೆ ಕಾಲಲ್ಲಿ. ಸೊ ಇವತ್ತು ಮಧುರೈನ 2 ಗಂಟೆಗೆಲ್ಲ ಬಿಡಬೇಕು. ಒಂದು ವೇಳೆ ಟ್ರೈನ್ಗೆ ಹೋಗೋಕ್ಕೆ ಪ್ಲ್ಯಾನ್ ಇದೆ. ಒಂದು ವೇಳೆ ಸಿಗ್ತಾರೆ ಬಸ್ತಾದರೂ ಹೋಗೋಣ. ಚೆನ್ನಾಗಿದೆ, ಬನ್ನಿ. ತಿರುಪುರ ಗೊಂಡಪುರಂ ಅದನ್ನು ಟೆಂಪಲ್ ಕವರ್ ಮಾಡೋಣ. ನೋಡ್ಕೊಳ್ಳಿ ಎಷ್ಟು ನೋಡಿ ಗಾಯ್ಸ್, ಸಕ್ಕತ್ತಾಗಿ ಕಾಣ್ತಾ ಇದೆ ಟೆಂಪಲ್ಲು. ಹಿಂದ್ಗಡೆ ಬಂಡೆ ಇದೆ, ಮುಂದ್ಗಡೆ ಅದು ಟೆಂಪಲ್ದು ಗೋಪುರ ಮಾಡಿದ್ದಾರೆ. ಇದು ತಿರುಪುರ ಗೊಂಡಮು. ಇಲ್ಲಿಗೆ 1/2 ಅವರ್ ಜರ್ನಿ ಆಗುತ್ತೆ. ನೀವು ಅಲ್ಲಿ ಮೀನಾಕ್ಷಿ ಟೆಂಪಲಿಂದ ಒಂದು 8ರಿಂದ 9 ಕಿಲೋಮೀಟ್ರ್ ಇದೆ. ಅರ್ಧ ಗಂಟೆ ತಗೋತಾರೆ ಆಟೋದಲ್ಲಿ. 150 ಆಯ್ತು ಇಬ್ಬರಿಗೆ. ನೋಡಿ ಇಲ್ಲೂ ಟೆಂಪಲ್ ಇದೆ, ಇಲ್ಲಿ ಹಿಂಗಿದೆ, ಇಲ್ಲಿ ಈ ಥರ ಇದೆ ನೋಡಿ. ಟೆಂಪಲ್ ಮುಂದೆ ಮಾರಾಟ ಮಾಡೋರೆಲ್ಲ ಇದ್ದಾರೆ. ಇದು ಗೋಪುರ ದೊಡ್ಡದಾಗಿದೆ ಅಂತ ಕೇಳಿದ್ದೆ. ಬನ್ನಿ, 3 ಪ್ಲೇಸ್ ಕವರ್ ಮಾಡ್ದಂಗೆ ಆಗುತ್ತೆ. ಬೇಗ ಹೋಗೋಣ ಒಳಗಡೆ. ಬಟ್ ಡಿಹೈಡ್ರೇಟ್ ಬೇಗ ಆಗ್ಬಿಡ್ತಾಯಿದ್ದೀವಿ ಗಾಯ್ಸ್. ನೀರು ಜಾಸ್ತಿ ಕುಡಿಬೇಕು. ಕೋಯಿಲ್ ತಮಿಳಲ್ಲಿ ದೇವಸ್ಥಾನಕ್ಕೆ ಕೋಯಿಲ್ ಅಂತ ಕರೀತಾರೆ. ನಾವು ಟೆಂಪಲ್ ಅಂತ ಇಂಗ್ಲೀಷಲ್ಲಿ ಹೇಳ್ತೀವಿ. ನಮ್ಮ ಕನ್ನಡದಲ್ಲಿ ದೇವಸ್ಥಾನ ಅಂತ ಕರಿತೀವಿ. ಚೆನ್ನಾಗಿದೆ ಟೆಂಪಲ್ಲು ನೋಡಿ. ಗೋಪುರನೇ ಸಖತ್ತಾಗಿ ಕಾಣುತ್ತೆ. ಹಿಂದೆ ಟೆಂಪಲ್ ಇದೆ, ಹತ್ತಕ್ಕೆ ಹೋಗ್ತೀವಿ ಗೊತ್ತಿಲ್ಲ. ಇದೊಂದು ಫೇಮಸ್ ಟೆಂಪಲ್ ಇಲ್ಲಿ ತಮಿಳ್ನಾಡು, ಮಧುರೈಯಲ್ಲಿ. ಸಾರಿ, ಈಗೆಲ್ಲ ತಮಿಳ್ದು ಆ್ಯಕ್ಟರ್ದು ತಮಿಳು ಮಾತಾಡೋದು ಕನ್ವೀನಿಯೆಂಟ್ ಇದೆ. ಮಾತಾಡೋಕ್ಕೆ ಬರೋಲ್ಲ, ಬಟ್ ಅವ್ರು ಹೇಳೋದು ರೆಸ್ಪಾನ್ಸ್ ಅರ್ಥ ಆಗುತ್ತೆ. ಜಾಸ್ತಿ ಕ್ಯೂ ಇದ್ದರೆ ಕಷ್ಟ ಆಗುತ್ತೆ. ಇದು ಲಗೇಜ್ ಇಟ್ಟು ಹೋಗುವಂಥದ್ದು ಗಾಯ್ಸ್. ಲಗೇಜ್ ಇಡಬೇಕು. ಬನ್ನಿ ಬೇಗ ಹೋಗಿ ಕವರ್ ಮಾಡ್ಕೊಬರೋಣ ಪ್ಲೇಸ್. ಮತ್ತು ಸ್ಲಿಪ್ಪರ್ ಇದ್ದರೆ ಅಲ್ಲಿ ಸ್ಟ್ಯಾಂಡ್ಲು ಬಿಟ್ಬಿಡ್ಬೋದು. 10 ರೂಪಾಯಿ ಅಷ್ಟೇ ಇರೋದು. ಸೊ ಮೊಬೈಲ್ ಬಿಟ್ಟಿದ್ದಾರೆ. ಒಳಗಡೆ ಹೋಗೋಣ ಬನ್ನಿ ಫಸ್ಟು. ಮುಂದೆ ಇಷ್ಟು ಜನ ಇದ್ದಾರೆ. ಒಳಗಡೆ ಯಾವ ಥರ ಇದೆ ನೋಡೋಣ. ಟೆಂಪಲ್ ಚೆನ್ನಾಗಿದೆ ಗಾಯ್ಸ್. ಒಳಗಡೆ ನೋಡಿ, ಇದು ಕೂಡ 6 ಪಿಲ್ಲರ್ಸ್ ಇದೆ. ಆ ಕಂಬ ಮುಂದೆ ಒಳಗಡೆ ಟೆಂಪಲ್ ಇದೆ. ಇಲ್ಲೆಲ್ಲ ಅಂಗಡಿ ಮಾಡ್ಕೊಳ್ಳೋಕ್ಕೆ ಜಾಗ ಮಾಡಿಕೊಟ್ಟಿದ್ದಾರೆ ನೋಡಿ. ಎಲ್ಲ ಅಂಗಡಿ ಇಟ್ಕೊಂಡಿದ್ದಾರೆ. ಟೆಂಪಲ್ ಇಬ್ಬರು ಪೊಲೀಸು ಸೆಕ್ಯೂರಿಟಿ ಇದ್ದಾರೆ ನೋಡಿ. ಇಲ್ಲಿ ರುದ್ರಕಾಳಿ ದೇವರಿದ್ದಾರೆ. ಸಖತ್ತಾಗೈತಲ್ಲ. ನನ್ನ ಒಂದು ಮಾತು ಕರೆಯೋದಲ್ವೇನೆ ಅಂತ. ಟೆಂಪಲ್ ಮಾತ್ರ ಸಖತ್ತಾಗಿದೆ. ಎಲ್ಲ ಮುರುಘಾ ಸ್ವಾಮಿದು. ಮುರುಘಾ ಟೆಂಪಲ್. ಮುರುಘಾ ಫೋಟೋ ಬಿಟ್ಟರೆ ಗಣೇಶ ಶಿವನ ಆರಾಧಕರು. ಶೈವ ನಮ್ಮದು 12ನೇ ಶತಮಾನದಲ್ಲಿ ಯಾವ ರೀತಿ ಶಿವನ ಆರಾಧಕರಿದ್ರು ಆ ರೀತಿ ಇದೆ ಗೈಸ್. ಸ್ಪೀಡ್ ದರ್ಶನ 100 ರೂಪಾಯಿ ಕೊಡಬೇಕಾಗುತ್ತೆ. ಚೆನ್ನಾಗಿದೆ ಅಲ್ಲ. ಇನ್ನು ಹೈಟ್ ಹತ್ಕೊಂಡು ಹೋಗ್ತಾನೆ ಇರಬೇಕು ಅನಿಸುತ್ತೆ ಟೆಂಪಲ್ಲು. ಗೋಪುರ ಮಾತ್ರ ಅಷ್ಟು ಹೈಟ್ ಇತ್ತು. ಗಾಯ್ಸ್ ಇದೆ ಗೋಪುರ ನೋಡಿ. ನಾವು ನೋಡಿದ್ವಲ್ಲ ಹೈಟ್ ಗೋಪುರ ಇತ್ತಲ್ಲ, ಅದೇ ಅದು. ಇದೇ ಹೈಟ್ ಇದ್ದಿದ್ದು. ಇನ್ನು ಬಿಟ್ಟರೆ ಇಲ್ಲಿ ಪ್ರಸಾದ 10 ರೂಪಾಯಿಗೆ ಪ್ರಸಾದ ಇರುತ್ತೆ ಅನಿಸುತ್ತೆ. ಇನ್ನು ಸ್ಟ್ರೈಟು ಮೇಲೆ ಹೋಗೋಣ ಫಸ್ಟು. ಈ ಥರ ದೀಪ ಹಚ್ಬೋದು. ಎಷ್ಟು? 10 ರೂಪಾಯಿ. 10 ರೂಪಾಯಿ 10 ರೂಪಾಯಿ ಇರುತ್ತೆ ಗಾಯ್ಸ್ ಅಷ್ಟೇ. ಆ ದೀಪ ಹಚ್ಬೇಕು ಅಂದರೆ 10 ರೂಪಾಯಿ ಇರುತ್ತೆ. ಸ್ಪೆಷಲ್ ಎಂಟ್ರಿ ನೋಡಿ. ಸ್ಪೀಡಾಗಿ ದರ್ಶನ ಆಗುತ್ತೆ 100 ರೂಪಾಯಿ ಕೊಟ್ಟರೆ. ಬಟ್ ನಡ್ಕೊಂಡು ಹೋಗೋಣ ಬನ್ನಿ. ಪಾಸ್ ಇಡಬೇಕು, ಒಳ್ಳೆಯದಾಗುತ್ತಂತ. ವರಾಹಾವತಾರ ಇಲ್ಲಿನ ಸಂಪ್ರದಾಯ ಇದೆ ಹತ್ರ. ಒಳ್ಳೆಯದಾಗಲಿ ಅಂತ ಕೇಳ್ಕೊಳ್ಳೋಣ. ವರಾಹಾವತಾರ ಬನ್ನಿ. ಇನ್ನೂ ಮೇಲೆ ಇದೆ ಹೋಗೋದು. ಸಕ್ಕತ್ತಾಗಿ ಕಾಣ್ತಾ ಇದೆ ಇಲ್ಲಿಂದ ಗಾಯ್ಸ್. ಅಲ್ಲಿಂದ ಬಂದರೆ ಮೇಲ್ಗಡೆ ಹತ್ಕೊ ಹೋಗ್ಬೇಕು ಹಿಂಗೆ. ಸ್ವಲ್ಪ ಇಸ್ಕಾನ್ ಟೆಂಪಲ್ ರೀತಿ ಐತೆ ಅಲ್ವಾ? ಬೆಂಗಳೂರು ಇಸ್ಕಾನ್. ಬಟ್ ಇದು ಟೆಂಪಲ್ ಮೇಲೆ ಐತೆ. ಅಲ್ಲಿವರೆಗೂ ಹೋಗ್ಬೋದು ಅನಿಸುತ್ತೆ. ಅಲ್ಲಿವರೆಗೂ ಐತೆ.
ಚೆನ್ನಾಗಿದೆ ಗಾಯ್ಸ್ ಇದು ಟೆಂಪಲ್. ಮೇಲೆ ಕಾಣ್ತಾ ಇದೆಯಲ್ಲ ಇಷ್ಟೇ ಟೆಂಪಲ್. ಒಳಗಡೆ ನಡುವೆನೂ ಮತ್ತು ಬಸವಣ್ಣ ಚೆನ್ನಾಗಿದೆ. ಇಲ್ಲಿ ನೋಡಿ ಇನ್ನೂ ಅಲ್ಲಿ ಅಷ್ಟು ದೂರಕ್ಕೆ ಇನ್ನೂ ಮೇಲೆ ಹೋಗೋದಿದೆ ಗಾಯ್ಸ್. ಹತ್ಕೊಂಡು ಹೋಗ್ತಾ ಇರ್ಬೇಕು ಮೇಲೆ. ಇಸ್ಕಾನ್ ಟೆಂಪಲ್ ರೀತಿಯೇ ಮೇಲೆ ಹೈಟಲ್ಲಿ ಇರುವಂಥದ್ದು ನೋಡಿ. ಇನ್ನೂ ಅಲ್ಲಿ ಹತ್ಬೇಕು. ಒಳ್ಳೆ ಟೆಂಪಲ್ ಇದೆ. ಇಲ್ಲೂ ಕೂಡ ಮೇನ್ ಇದೆ ಗಾಯ್ಸ್, ಚೆನ್ನಾಗಿದೆ. ಲೆಫ್ಟ್ ಸೈಡ್ ಬಂದರೆ ನೀರಿದೆ ಅಷ್ಟೇ. ಇದು ಗಾಯ್ಸ್ ಅದೆಲ್ಲ ಆಯಿತು. ಇಲ್ಲಿ ಹೆಚ್ಚು ಸುಬ್ರಹ್ಮಣ್ಯ ಸ್ವಾಮಿಗೆ ಹೆಚ್ಚು ಪೂಜೆ ಆರಾಧನೆ ಈ ಥರ ನಡೀತಾ ಇದೆ. ಗಣೇಶ ಮತ್ತು ದುರ್ಗಾ ತಾಯಿ ಇದ್ರೂ ಹೆಚ್ಚು ಸುಬ್ರಹ್ಮಣ್ಯಂಗೆ ಪ್ರಿಫರೆನ್ಸ್ ಕೊಟ್ಟಿದ್ದಾರೆ. ಅದು ಬಿಟ್ಟರೆ ಸ್ವೀಟು, ಲಡ್ಡು ಮತ್ತು ಪುಳಿಯೋಗರೆ ಇದೆ ನೋಡಿ. ಆ ದರ್ಶನ ಆಯಿತು. ಅಲ್ಲಿ ಕೆಳಗಡೆ ಬರ್ತಾ ಇರೋದು ಇದು ಈ ಥರ ಇದೆ. ಸೊ ಚೆನ್ನಾಗಿದೆ ಗಾಯ್ಸ್. ಎಲ್ಲ ಪಿಲ್ಲರ್ಸ್ದು ಅಷ್ಟೊಂದು ಇದು ಮಾಡಿದ್ದಾರೆ. ನಮ್ಮದು ಮಧುರಾಕ್ಷಿ ಮೀನಾಕ್ಷಿ ಅಲ್ಲಿ ಬಿಡಲಿಲ್ಲ ಒಳಗಡೆ ಮೊಬೈಲು ನೋಡಿ. ಇಲ್ಲಿ ಕಲ್ಲಿನ ಕೆತ್ತನೆ ನೋಡಿ ಎಷ್ಟು ಸಖತ್ತಾಗಿದೆ. ಯಾವ ಟೆಕ್ನಾಲಜಿ ಇರಲಿಲ್ಲ ಆವಾಗ ಈ ಥರ ಎಲ್ಲ ಕೆತ್ತನೆ ಮಾಡಿದ್ದಾರೆ. ಆವಾಗಲೇ ಬಂದ್ವಲ್ಲ ಇದು ವರಾಹ ಅವತಾರ ನೋಡಿ. ಕೆತ್ತನೆಗೆ ಮಾತ್ರ ಅಲ್ಟಿಯಾಗಿ ಮಾಡವ್ರೆ. ಅಲ್ಲಿಂದ ಬಂದರೆ ಇಲ್ಲಿ ಪ್ರಸಾದ ವ್ಯವಸ್ಥೆ ಇರುತ್ತೆ, ತಗೋಬೋದು. ಸೊ ಗಾಯ್ಸ್ ಇದಾದಮೇಲೆ ಪ್ರಸಾದ ಇಸ್ಕೊಂಡು ಬಂದರೆ ನೋಡಿ ಇದು ಎಂಟ್ರಿ, ನೋಡಿ ಇದು ಎಕ್ಸಿಟ್. ಬನ್ನಿ ಹೋಗೋದ. ಎಷ್ಟು ದೊಡ್ಡದಾಗಿ ಮಾಡಿದ್ದಾರೆ ನೋಡಿ ಬಾಗಿಲುಗಳು. ಮದುವೆ ಮೀನಾಕ್ಷಿ ಟೆಂಪಲಲ್ಲೂ ಅಷ್ಟೇ ಎಷ್ಟು ದೊಡ್ಡದಾಗಿತ್ತು ಬಾಗಿಲುಗಳು ನೋಡಿ. ಬಾಗಿಲು ಎಷ್ಟು ದೊಡ್ಡದಾಗಿದೆ ಅಂತ. ಅಷ್ಟು ಜನ ರಥನೇ ಎಳಿಬೋದು ಇದ್ರ ಒಳಗಡೆಗೆ ಅಷ್ಟೈತೆ. ಕೆತ್ತನೆಗಳು ಅಷ್ಟೇ ಸಖತ ಮಾಡೋರೆ. ಗಾಯ್ಸ್ ಅಂತೂ ಇಂತೂ ಇದು ಒಂದು ಪ್ಲೇಸ್ ಕವರ್ ಮಾಡ್ದಂಗೆ ಆಯಿತು. ಒಂದು ಹಾಫ್ ಆನ್ ಅವರ್ ಅಷ್ಟೇ ಆರಾಮ್ಸೆ ಆಗ್ಬಿಡುತ್ತೆ ದರ್ಶನ. 100 ರೂಪಾಯಿ ಎಂಟ್ರಿ ದರ್ಶನ ಬೇಕಿತ್ತು. ಚೆನ್ನಾಗಿತ್ತು, ಒಂದು ಒಳ್ಳೆ ಎಕ್ಸ್ಪೀರಿಯೆನ್ಸ್ ಆಯಿತು. ಟೈಮಿಗೆ 12:30 ಆಗಿದೆ. ನಮಗಿಲ್ಲಿಂದ ಇವಾಗ ಬಸ್ಸು ಇಲ್ಲ ಆಟೋ ಮಾಡಿಕೊಂಡು ನಾವು ಮಧುರೈ ರೈಲ್ವೆ ಸ್ಟೇಷನ್ಗೆ ಹೋದರೆ ಅಲ್ಲಿ 1:50ಕ್ಕೆ ಟ್ರೈನ್ ಇದೆ. ಸೊ ಇದು ಅಕ್ಕಪಕ್ಕ ಇರೋ ಅಂಗಡಿಗಳು ವೆದರ್ ಹೆಂಗಿದೆ ಅಂತ. ಬಿಸಿಲಿದೆ ಹೆವಿ ಮಾತ್ರ. ಸಂಗಣ್ಣ ಅಂತೂ ಸುಟ್ಟು ಕರ್ಕಲಾಗ್ಬಿಡ್ತಾವನೆ. ಹ್ಯಾಂಡ್ಸಮ್ ಬಾಯ್, ವೈಟ್ ಹುಡುಗ. ಹೊಡಿತೀನಿ ನಿನಗೆ. ಹಲೋ ಗಾಯ್ಸ್, ಬೆಳಗಿದ್ದಾನೆ ಅದು ಹೊಡ್ಕೊಂಬಂದು ಹೊಡಿಲಿ ನೋಡಿ ಗಾಯ್ಸ್. ಇರೋ ಸತಿ ಹೇಳಿದ್ರೆ ಏನೋ ಬೈತಾರೆ. ಮಧುರೈ ಬಸ್ಸು, ತಮಿಳ್ನಾಡು ಬಸ್ಸು, ಪೋಯ ನೋಡಿ ಬಸ್ ಹೆಂಗಿದೆ ಗಾಯ್ಸ್. ಅದು ತಮಿಳ್ನಾಡಿಗೆ ಬಂದಮೇಲೆ ತಮಿಳ್ನಾಡು ಬಸ್ಸೇ ನೋಡೋದು ಅಪರೂಪ. ಬಂತು ಒಂದು ಬಸ್ ಬಂತು. ತಮಿಳ್ನಾಡು ಬಸ್ಸಲ್ಲಿ ಹೋಗಿ ಒಂದು ಎಕ್ಸ್ಪೀರಿಯೆನ್ಸ್ ಮಾಡೋಣ. ಬೋರ್ಡ್ ನೋಡ್ರಿ ಏನೂ ಗೊತ್ತಾಯ್ತಿಲ್ಲ. ನಮ್ಮ ಕನ್ನಡದಲ್ಲಿ ಬೋರ್ಡ್ ಆಗತ್ತಾರಲ್ಲ ಹಂಗಿರುತ್ತೆ. ಮಧುರೈ ರೈಲ್ವೆ ಸ್ಟೇಷನ್ ಹೋಗೋಣ. ಇನ್ನೊಂದು ಅರ್ಧ ಗಂಟೆಲೆಲ್ಲ ಹೋದರೆ ರೈಲ್ವೆ ಸಿಗುತ್ತೆ ನೋಡಿ ಗಾಯ್ಸ್. ಅದ್ರ ಮೇಲೆ ಹತ್ತೋಕ್ಕೆ ಬಿಡಲಿಲ್ಲ. ಶೇರಿಂಗ್ ಆಟೋ ಹೋಗುತ್ತಾ, ಆದರೂ ಬಸ್ಸಲ್ಲಿ ಎಕ್ಸ್ಪೀರಿಯೆನ್ಸ್ ಮಾಡ್ಬೇಕು ನಾನು. 10 ನಿಮಿಷಗಳ ವೆಯ್ಟಿಂಗ್ ನಂತರ ಬಂತು ನೋಡಿ ತಮಿಳ್ನಾಡು ಪೆರಿಯಾರ್ ಬಸ್ ಸ್ಟ್ಯಾಂಡು. ಅಲ್ಲಿ ತಮಿಳಲ್ಲೂ ಹಾಕಿದ್ದಾರೆ ಡಿಸ್ಪ್ಲೇ, ಇಂಗ್ಲೀಷಲ್ಲೂ ಡಿಸ್ಪ್ಲೇ ಆಗ್ತಾಯಿದೆ. ನೋಡಿದೆಲ್ಲ ಖುಷಿ ಆಯಿತು. ಬನ್ನಿ ಗಾಯ್ಸ್ ತಮಿಳ್ನಾಡು ಬಸ್ಸಲ್ಲಿ ಎಕ್ಸ್ಪೀರಿಯೆನ್ಸ್ ಮಾಡೋಣ. ಅದು ತಮಿಳ್ನಾಡಲ್ಲೇ. ನಮಗೆ ಬೇರೆ ಪ್ಲೇಸ್ ಬಿಟ್ಟರೆ ಬೇರೆ ಏನೂ ಗೊತ್ತಿರಲ್ಲ. ಬನ್ನಿ, ಚೆನ್ನಾಗಿದೆ. ನಮ್ಮ ಸಿಟಿ ಬಸ್ ಥರನೇ ಇದೆ ಗಾಯ್ಸ್. ಇದು ಮಧುರೈ ಸೇಮ್ ನಮ್ಮ ಬಸ್ ಥರನೇ ಇದೆ. ಒಳ್ಳೆ ತಮಿಳ್ನಾಡ್ದು ಫೀಲ್ ಆಗ್ತಾಯಿದೆ. ಯಾವುದೋ ಸಾಂಗ್ ಹಾಕಿದ್ದಾರೆ ಗಾಯ್ಸ್. ತಮಿಳ್ನಾಡು ಕಾಲೇಜ್ ಸ್ಟೂಡೆಂಟ್ಸ್ ಯಾರೂ ಇಲ್ಲ ಅಷ್ಟೇ ಗಾಯ್ಸ್. ನಮ್ಮ ಕರ್ನಾಟಕ ಬಸ್ಗಳಲ್ಲಿ BMTCಗಳಲ್ಲಿ ಹೆಂಗಸರು ಮುಂದ್ಗಡೆ ಹತ್ತಬೇಕು, ಗಂಡಸರಿಗೆ ಹಿಂದ್ಗಡೆ ಅಂತ. ಅದೇನಾದ್ರು ಕೂತಿದ್ರೆ ಸೀಟಲ್ಲಿ ಬಾಯ್ಸು ಮುಂದೆ ಎದ್ದಿಸ್ಬಿಟ್ಟು ಹಿಂದೆ ಕಳಿಸ್ತಾರೆ ತಾನೆ. ಬಟ್ ತಮಿಳ್ನಾಡಲ್ಲಿ ಹಂಗೇನಿಲ್ಲ ಗಾಯ್ಸ್. ಮುಂದೆನಾರು ಹತ್ಬೋದು, ಹಿಂದೆನಾರು ಹತ್ಕೋಬೋದು. ಲೇಡೀಸು ನೋಡಿ ಅಲ್ಲೂ ಕೂತ್ಕೋಬೋದು. ಹೊಸ ವಿಷಯ, ಒಂದು ಒಳ್ಳೆ ತುಂಬ ಜನಕ್ಕೆ ಬಂದವರು ತಮಿಳ್ನಾಡು ಕಡೆ. ನೀವು ಈ ಥರ ಮುಂದೆನಾರು ಕೂರ್ಬೋದು, ಹಿಂದೆನಾರು ಕೂತ್ಬೋದು. ನಮ್ಮ ಕರ್ನಾಟಕ BMTC ರೂಲ್ಸ್ ಮಾಡ್ಕೊಂಡಿರೋದಷ್ಟೇ. ಲೇಡೀಸ್ ಮುಂದೆ ಹತ್ಬೇಕು, ಜೆಂಟ್ಸ್ ಹಿಂದೆ ಅಂತ. ಒಂದು ಒಳ್ಳೆಯ ವಿಷಯ. ಸೀಟ್ ಸಿಕ್ಕಿದೆ ಗಾಯ್ಸ್ ಇಲ್ಲಿ ಹಿಂದೆ. ಮುಂದ್ಗಡೆ ಹೋಗಿ ಕೂತಿಲ್ಲ ಇದುವರೆಗೂ ಅಂತಾರೆ. ನೋಡೋಣ ಗಾಯ್ಸ್. ಇನ್ನು BMTC ನೋಡಿ ಈ ಥರ ಇರುತ್ತೆ ವ್ಯೂಸ್. 50-50 ರೂಲ್ಸ್ ತಂದಿದ್ರಲ್ಲ. ಲೇಡೀಸ್ ಮುಂದೆ ಹತ್ಬೇಕು, ಜೆಂಟ್ಸ್ ಹಿಂದೆ ಕೂತ್ಕೋಬೇಕು ಅಂತ. ಆ ರೂಲ್ಸ್ ಚೇಂಜ್ ಆಗಿದೆ ಇಲ್ಲಿ ತಮಿಳ್ನಾಡಲ್ಲಿ ಗಾಯ್ಸ್. ಇದೆ ಮಧುರೈಲಿ ಪೆರಿಯಾರ್ ಬಸ್ ಸ್ಟ್ಯಾಂಡ್ ಅಂತ. ಪೆರಿಯಾರ್ ಬಸ್ ಸ್ಟ್ಯಾಂಡ್ ಎಲ್ಲ ಇಳಿತಾ ಇದ್ದಾರೆ. ನಮ್ಗೆ ಎಷ್ಟು ಬರುತ್ತಂತೆ ನೋಡೋಣ ಗಾಯ್ಸ್. ಮಧುರೈದು ಪೆರಿಯಾರ್ ಬಸ್ ಸ್ಟ್ಯಾಂಡ್ ಇದೆ. ನಾನು ಬಂದಿಲ್ಲ, ನಾನು ಫಸ್ಟ್ ಟೈಮ್ ನೋಡ್ಕೊಳ್ತಾ ಇರೋದು. ಪರವಾಗಿಲ್ಲ, ದೊಡ್ಡದಾಗೆ ಇದೆ ಗಾಯ್ಸ್. ಫಸ್ಟ್ ಟೈಮ್ ಬಂದಾಗ ಈ ಥರ ಎಕ್ಸ್ಪೀರಿಯೆನ್ಸ್ ಮಾಡ್ಕೋಬೇಕು.
ಇವತ್ತು ಸಾಟರ್ಡೇ ಆಗಿರೋದ್ರಿಂದ ಕಾಲೇಜ್ ಆಗಿರಲಿ ಆಫೀಸ್ ಆಗಿರಲಿ ಸೆಕೆಂಡ್ ಸ್ಯಾಟರ್ಡೆ ಗೌರ್ಮೆಂಟ್ ಹಾಲಿಡೇ ಇರುತ್ತೆ, ಅದಕ್ಕೆ ಅಷ್ಟೇನು ಜನ ಕಾಣ್ತಾ ಇಲ್ಲ ಗೈಸ್. ಇಲ್ಲಿ ಇನ್ನೊಂದು ಅಬ್ಸರ್ವ್ ಏನು ಮಾಡಬೇಕು ಅಂದರೆ ತಮಿಳ್ನಾಡ್ದು ಇದು ಕಲರ್ ಕಾಂಬಿನೇಷನ್ ಆಯ್ತಲ್ಲ, ಇದಕ್ಕೂ ನಮ್ಮ ಕರ್ನಾಟಕದವ್ರಿಗೂ ಮತ್ತು ಬೇರೆ ಬೇರೆ ಈಗ ಮಲಯಾಳಂ ಆಗಲಿ ಆಂಧ್ರ ಆಗಲಿ ಹಿಂದಿ ಆಗಲಿ ಈ ಥರ ಕಲರ್ ಕೋಡಿಂಗು ಕಲರ್ ಕಾಂಬಿನೇಷನ್ನು ಕೂಡ ಡಿಫ್ರೆಂಟಾಗಿರುತ್ತೆ ನೋಡಿ. ಇವ್ರು ಬಳಸೋವಂಥದ್ದು ಯಾವ ಥರ ಇರುತ್ತೆ, ಬೇರೆ ಬೇರೆ ಡಿಫ್ರೆಂಟಾಗಿರುತ್ತೆ ಅಲ್ಲ ಕಲರ್ ಕಾಂಬಿನೇಷನ್. ಬಿಲ್ಡಿಂಗ್ಸ್ ಓಲ್ಡ್ ಬಿಲ್ಡಿಂಗ್ಸ್ಗಳು. ಬನ್ನಿ ಗಾಯ್ಸ್, ರೈಲ್ವೆ ಸ್ಟೇಷನ್ ರೀಚ್ ಆದ್ವಿ, ಹೋಗೋದ ಮಧುರೈ ರೈಲ್ವೆ ಸ್ಟೇಷನ್. ಬೆಳಗ್ಗೆ 8 ಗಂಟೆ ಇಲ್ಲಿಂದ ಹೋಗಿ 3 ಪ್ಲೇಸ್ ಕವರ್ ಮಾಡ್ಕೊಂಡು ಮತ್ತೆ 1 ಗಂಟೆಗೆಲ್ಲ ರೀಚ್ ಆಗಿದ್ದೀವಿ. ಇನ್ನೂ 1 ಅವರ್ ಇದೆ ಟ್ರೈನ್ ಬರೋದಕ್ಕೆ. ಅಕ್ಕಪಕ್ಕ ಯಾವ್ದಾದ್ರು ಪ್ಲೇಸ್ ಇದ್ದರೆ ಇಲ್ಲೇ ಕವರ್ ಮಾಡ್ಬೋದಾಗಿತ್ತು ಗಾಯ್ಸ್. ಇಂಜಿನ್ಗೆ ಫ್ಯೂಲ್ ಹಾಕುವಂಥ ಟೈಮ್ ಆಗಿದೆ. ಬೆಳಗ್ಗೆನೂ ಟಿಫಿನ್ ತಿನ್ನಿಲ್ಲ ಸರಿಯಾಗಿ, ಅಲ್ಲಿ ಪ್ರಸಾದ ತಿನ್ಕೋದ್ವಿ. ಸೊ ಇವಾಗಲಾರು ಊಟ ಮಾಡೋಣ ಅಂತ ಬಂದಿದ್ವಿ. ಕರ್ಡ್ ರೈಸು 1 ಮಿನಿಟ್ ತಗೊಳ್ತಾ ಇದ್ವಿ ಅಣ್ಣನ ಜೊತೆ. ಊಟ ಮಾಡಿಬಿಟ್ಟು 1:50 1 ಗಂಟೆಗೆ ರೀಚ್ ಆಗಿದ್ದೀವಿ. ಸೊ ಇನ್ನು ಹಾಫ್ ಆನ್ ಅವರ್ ಇದೆಯಲ್ಲ, ಬೇಗ ಊಟ ಮಾಡ್ಕೊ ಹೋಗ್ಬಿಡೋಣ. ಐ ವಿಲ್ ಶೋ ಯು ರಾಮೇಶ್ವರ, ಧನುಷ್ಕೋಡಿಗೆ ಹೋಗೋಣ ಬನ್ನಿ ಗಾಯ್ಸ್. ತಮಿಳ್ನಾಡಲ್ಲಿ ಕೂತ್ಕೊಂಡು ಊಟ ಮಾಡ್ತಾಯಿದ್ದೀವಿ. ದಟ್ ಈಸ್ ಬೆಸ್ಟ್ ಥಿಂಗ್. ಮೊಸರನ್ನ ಪರವಾಗಿಲ್ಲ, ಟೇಸ್ಟಿಯಾಗಿದೆ. ಮಧುರೈಗೆ ಬಂದಿದ್ದನ್ನು ಸಾಪಾಡು ಟ್ರೈ ಮಾಡಿ. ಇಲ್ಲ ಮೇಯ್ನ್ ಜಂಕ್ಷನಲ್ಲೇ ಪರವಾಗಿಲ್ಲ ಗಾಯ್ಸ್, ಒಂದು ಬೈಕ್ ತಗೊಳ್ಳೋಣ ಗಾಯ್ಸ್. ನೀವು ಬೆಂಗಳೂರಿಂದ ಏನಾದ್ರು ರಾಮೇಶ್ವರಂಗೆ ಟ್ರಾವೆಲ್ ಮಾಡಬೇಕು ಅಂದರೆ ಡೈರೆಕ್ಟ್ ಟ್ರೈನ್ ಇರಲ್ಲ. ಒಂದು ಸರಿ ಮಧುರೈಗೆ ಬಂದು ಮಧುರೈಯಿಂದ ಬೇಕಾದ್ರೆ ಟ್ರೈನ್ ತೊಗೋಬೋದಾಗಿರುತ್ತೆ. ನಮಗೆ ಒಂದು 7:30 8 o'clock ಬೆಂಗಳೂರಿಂದ ಡೈರೆಕ್ಟ್ ಮಧುರೈ ಬಂದ್ವಿ. ನೆಕ್ಸ್ಟ್ ಮಧುರೈಯಲ್ಲಿ 3 ಪ್ಲೇಸ್ ಕವರ್ ಮಾಡಿ ಈಗ ಮಧುರೈಯಿಂದ 1:50 ಸೊ ಹಿಂಗತ್ತರ ರಾಮೇಶ್ವರಂಗೆ ಡೈರೆಕ್ಟ್ ಹೋಗ್ತೀವಿ. ಬನ್ನಿ ರಾಮೇಶ್ವರಂಗೆ ಹೋಗೋಣ. ಬೆಳಿಗ್ಗೆ ಅಲ್ಲಿಂದ ಹೊಟ್ಟಿದ್ವಿ, ಮತ್ತೆ ಬಂದಿದ್ದೀವಿ. ಎಂಟ್ರನ್ಸ್ ಮಧುರೈ ರೈಲ್ವೆ ಜಂಕ್ಷನ್ ಚೆನ್ನಾಗಿದೆ ಅಲ್ವ ರೈಲ್ವೆ ಸ್ಟೇಷನ್, ಪರವಾಗಿಲ್ಲ. ಬಟ್ ಕನ್ಸ್ಟ್ರಕ್ಷನ್ ನಡೀತಾ ಇದೆ, ಆದರೆ ಸರಿಯಾಗುತ್ತೆ. ಸೊ ಗಾಯ್ಸ್, UTS ಆ್ಯಪಲ್ಲೇ ಟ್ರೈನ್ ಬುಕ್ ಆಯಿತು. ಆರ್ಡಿನರಿ ಟಿಕೆಟು 80 ರೂಪಾಯಿ ತೊಗೊಂಡಿದ್ದಾನೆ ಇಬ್ಬರಿಂದ. 5ನೇ ಪ್ಲಾಟ್ಫಾರ್ಮಲ್ಲಿದೆ ಅನಿಸುತ್ತೆ. ಒಂದು ಸ್ವಲ್ಪ ಕನ್ಫರ್ಮ್ ಮಾಡ್ಕೊಂಡು ಹೋಗ್ಬಿಡೋಣ. ಚಲೋ. ಸೊ ಫುಲ್ಲು ಸುಮ್ಮನೆ ಆಗ್ಬಿಡ್ಬೇಕಾಯ್ತು, ಹೆವಿ ಬಿಸಿಲೈತೆ ಗಾಯ್ಸ್. ಇಲ್ಲಿ ಮಾತ್ರ ಹೇಳಕ್ಕೆ ಹೋಗ್ಬಿಡಿ, ರೈಲ್ವೆ ಸ್ಟೇಷನಲ್ಲಿ ಅಷ್ಟೇನು ರಶ್ ಇಲ್ಲ ಇವತ್ತು ಗಾಯ್ಸ್. ಆಲ್ರೆಡಿ ಟ್ರೈನ್ ರೆಡಿಯಾಗಿದೆ. ಎಕ್ಸಾಕ್ಟಾಗಿ 1:50 ಹೊರಡುತ್ತೆ ಅಂದ್ಕೊಂಡಿದ್ದೀವಿ. ರಾಮೇಶ್ವರಂಗೆ 5:20 ತಲುಪುತ್ತೆ. ಸೊ ಮಧುರೈ ಟು ರಾಮೇಶ್ವರಂ ಬನ್ನಿ. ಶ್ರೀಲಂಕಕ್ಕೆ ಹೋಗೋ ದಾರಿಗೆ ಹೋಗೋಣ. ಮೇಲೆ ಎತ್ತು ಮಲಗಿಬಿಡೋಣ. ಮೇಲೆ ಎತ್ತಣ, ಈ ಕಡೆ ಐತೆ ಬಾ, ಜಾಗ ಐತೆ. ಗಾಯ್ಸ್, ತುಂಬ ದಿನ ಆಗಿತ್ತು ಇಷ್ಟು ನೀರು ನೋಡಿ. ಒಂದೊಳ್ಳೆ ಎಕ್ಸ್ಪೀರಿಯನ್ಸ್ ನೋಡಿ. ಈಗ ಕಾಣಿಸ್ತಾ ಇದೆ ಗಾಯ್ಸ್, ಎಷ್ಟು ನೀರಿದೆ ನೋಡಿ ರಾಮೇಶ್ವರಂ. ನಮ್ಮನ್ನೇ ರಾಜರ ಥರ ವೆಲ್ಕಮ್ ಮಾಡ್ದಂಗಿದೆ. ಸಖತ್ತಿದೆ ಅಲ್ಲ. ಹಿಂದೆ ಕೊಂಡು ನಾವು ನೀರು ಹಾಕ್ಸ್ಕೊಬಿಡೋಣ ಹೋಗಿ. ಗೈಸ್, ಇದು ಪೂಜೆ ಎಲ್ಲ ನಡೀತಾ ಇದೆ. ಏನಕ್ಕೆ ಇರ್ಬೋದು